ಮುಡಾ ಪ್ರಕರಣದ ಕಾನೂನು ಸಂಘರ್ಷ ಹಾಗೂ ರಾಜಕೀಯ ಸಂಘರ್ಷ ಬೇರೆಯದ್ದೇ ದಿಕ್ಕಿಗೆ ಹೊರಳ್ತಾ ಇದೆ. ಇಡೀ ಬೆಳವಣಿಗೆಗಳ ಕೇಂದ್ರ ಬಿಂದು ಕೇವಲ ಸಿದ್ದರಾಮಯ್ಯ ಆಗಿದ್ರು. ಈ ಬಾಣ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಡೆಗೆ ತಿರುಗ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧವೂ ಕೂಡ ಚಕ್ರವ್ಯೂಹವನ್ನ ಹೆಣೆಯೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಶುರುವಾಗಿರೋ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಬನ್ನಿ ರಿಪೋರ್ಟ್ ನೋಡೋಣ. Chief Minister is constitutional expert, law graduate. ಸುಮ್ಮನೆ ಅದನ್ನ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಡದೆ ಇರತಕ್ಕಂಥದ್ದು ಇದು ಪಕ್ಷಪಾತಿ ಧೋರಣೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭ್ಯರ್ಥನೆ ಕೊಡಿ, ಸೆಕ್ಷನ್ 19 ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ ಈ ರಾಜ್ಯಪಾಲರಿಂದ. ಅಪರಾಧ ನನ್ನ ಮೇಲೆ ಕೊಡ್ತಾರೆ 11:30 ಗಂಟೆಗೆ, 10 ಗಂಟೆಗೆ ನೋಟಿಫಿಕೇಶನ್ ತಯಾರಾಗ. ಇದು ವೇಷದ ರಾಜಕಾರಣ. ಪ್ರಾಸಿಕ್ಯೂಷನ್ ರಾಜ್ಯ ರಾಜಕಾರಣದಲ್ಲೂ ಚರ್ಚೆ, ನ್ಯಾಯಾಲಯದಲ್ಲೂ ಇದರದ್ದೇ ವಾದ. ಸಿಎಂ ಸಿದ್ದರಾಮಯ್ಯ ಅವರದ್ದು ಕಳಂಕರಹಿತವಾಗಲು ಕಾನೂನು ಸಮರಕ್ಕೆ ನಿನ್ನೆಯಷ್ಟೇ ಮುನ್ನುಡಿ ಬರೆದಿತ್ತು. ಈ ಬೆನ್ನಲ್ಲೇ ರಾಜ್ಯ ರಾಜಕಾರಣದ ಮತ್ತೊಬ್ಬ ಪ್ರಭಾವಿಗೆ ಪ್ರಾಸಿಕ್ಯೂಷನ್ ಉರುಳು ಸುತ್ತಿಕೊಳ್ಳೋ ಲಕ್ಷಣಗಳು ದಟ್ಟವಾಗಿವೆ. ಹೌದು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ ಎದುರಾಗುವ ಭೀತಿ ಶುರುವಾಗಿದೆ. ಎಚ್ಡಿಕೆಗೆ ಶುರುವಾಗುತ್ತಾ ಪ್ರಾಸಿಕ್ಯೂಷನ್ ಸಂಕಷ್ಟ. ಹಳೆ ಕೇಸ್, ರಾಜಭವನದ ಮೊರೆ ಹೋದ ಲೋಕಾಯುಕ್ತ. ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಕಾಲದ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಹಳೆ ಕೇಸ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅಂತ ಲೋಕಾಯುಕ್ತರು ರಾಜಭವನದ ಮೊರೆ ಹೋಗಿದ್ದಾರೆ. ಒಂದು ವೇಳೆ ರಾಜ್ಯಪಾಲರು ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿ ಕೊಟ್ಟರೆ ಕುಮಾರಸ್ವಾಮಿಗೂ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ. ಹಾಗಿದ್ರೆ ಏನಿದು ಪ್ರಕರಣ? ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಅದು 2007 ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಸಮಯ. ಈ ವೇಳೆ ಬಳ್ಳಾರಿಯ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮೆಂಡಲ್ಸ್ಗೆ ಭೂಮಿ ಮಂಜೂರು ಮಾಡಿತು. ನಿಯಮ ಉಲ್ಲಂಘಿಸಿ 550 ಹೆಕ್ಟೇರ್ ಭೂಮಿ ಮಂಜೂರು ಮಾಡಿದ ಆರೋಪ ಕೇಳಿಬಂದಿದೆ. ಈ ವಿಚಾರವನ್ನ 2011ರ ಲೋಕಾಯುಕ್ತರ ವರದಿಯಲ್ಲಿ ಕೂಡ ಉಲ್ಲೇಖ ಮಾಡಲಾಗಿತ್ತು. ಅದಾದ ಬಳಿಕ ಲೋಕಾಯುಕ್ತರು ತನಿಖೆ ಮಾಡಿ ಗವರ್ನರ್ಗೆ ಪತ್ರ ಬರೆದಿದ್ರು. 2023ರ ನವೆಂಬರ್ 21ರಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಕೇಳಿತ್ತು. ಬರೋಬ್ಬರಿ 8 ತಿಂಗಳ ಬಳಿಕ ಲೋಕಾಯುಕ್ತರು ರಚಿಸಿರೋ ಎಸ್ಐಟಿಗೆ ಸ್ಪಷ್ಟನೆ ಕೇಳಿದ್ದಾರೆ. ಇದೇ ವರ್ಷ ಜುಲೈ 29ರಂದು ಎಸ್ಐಟಿಗೆ ಪತ್ರ ಬರೆದಿದ್ದಾರೆ. ಪತ್ರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಎಸ್ಐಟಿ ಮುಖ್ಯಸ್ಥರು ಗವರ್ನರ್ಗೆ ನಿನ್ನೆ ಸ್ಪಷ್ಟನೆ ನೀಡಿದ್ರು. ಈ ಸ್ಪಷ್ಟನೆಯಲ್ಲೇ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ, ಅನುಮತಿ ಕೊಡಿ ಅಂತ ಲೋಕಾಯುಕ್ತರು ಮನವಿ ಮಾಡಿದ್ದಾರೆ. ರಾಜ್ಯಪಾಲರ ನಡೆ ತಾರತಮ್ಯ ಹೌದೋ ಅಲ್ವೋ? ಎಚ್ಡಿಕೆ ಪ್ರಾಸಿಕ್ಯೂಷನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಯಾವಾಗ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ವಿಚಾರ ಮುನ್ನೆಲೆಗೆ ಬಂತು, ಸಿಎಂ ಸಿದ್ದರಾಮಯ್ಯ ಮಾತಿನ ಚಾಟಿ ಬೀಸೋಕೆ ಶುರು ಮಾಡಿದ್ರು. ದಿನಾಂಕ, ದಾಖಲೆ ಸಮೇತ ಪ್ರಶ್ನೆ ಎತ್ತಿದ ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ 23/11/2023 ಲೋಕಾಯುಕ್ತರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳಿದ್ದಾರೆ. ಆದರೆ ಇವತ್ತುವರೆಗೆ ಮತ್ತೆ ಕೇಳಿದ್ದಾರೆ. ಅದನ್ನ ಮತ್ತೆ ಕೇಳಿದ್ದಾರೆ ಅಂತ 6/7/2024 ಅಪರಾಧ ನನ್ನ ಮೇಲೆ ಕೊಡ್ತಾರೆ 11:30 ಗಂಟೆಗೆ, 10 ಗಂಟೆಗೆ ನೋಟಿಫಿಕೇಶನ್ ನೋಟಿಸ್ ತಯಾರಾಗುತ್ತೆ. ಫೈಲ್ ವರ್ಷಗಟ್ಟಲೆ ಯಾಕಿಟ್ಕೊಂಡಿದ್ದೀರಾ ಎಂದ ಸಚಿವರು. ಸಿಎಂ ಸಿದ್ದರಾಮಯ್ಯ ಮಾತ್ರವಲ್ಲ, ಸಚಿವರು ಕೂಡ ಪಕ್ಷಪಾತಿ ಧೋರಣೆ ಅಂತ ಖಂಡಿಸಿದ್ದಾರೆ. ಅದು ಅವ್ರು ರಿಜೆಕ್ಟ್ ಮಾಡಬೇಕು, ಅದು ಒಪ್ಕೋಬೇಕು. ಸುಮ್ಮನೆ ಅದನ್ನ ಆಯ್ತು ಒಪ್ಕೊಳ್ಳೋಣ. ಆದರೆ ಅದು ಅವ್ರು ಹೇಳಿ ಇದನ್ನು ಯಾವ ಆಧಾರದ ಮೇಲೆ ಇದನ್ನು ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ, ದಾಖಲೆಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇಲ್ಲಿ ಒಂದು ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಡದೆ ಇರ್ತಕ್ಕಂಥದ್ದು
ಪಕ್ಷಪಾತಿ ಧೋರಣೆ. ಒಬ್ಬ IG ರ್ಯಾಂಕ್ ಆಫೀಸರ್ ಇಸ್ ಹೆಡಿಂಗ್ ದ SIT. ಅವ್ರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ, ಸೆಕ್ಷನ್ 19 ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ ಇವ್ರು ರಾಜ್ಯಪಾಲರು. ಇವ್ರು ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ರಾಜ್ಯಪಾಲರು ಯಾಕೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ. ಎಷ್ಟು ದಿನ ಯಾಕೆ ಸುಮ್ಮನಿದ್ರಿ? ದ್ವೇಷ ರಾಜಕಾರಣದ ಆರೋಪ ಮಾಡಿದ ಬಿಜೆಪಿ, ಕುಮಾರಸ್ವಾಮಿ ವಿರುದ್ಧದ ಪ್ರಾಸಿಕ್ಯೂಷನ್ ದ್ವೇಷದ ರಾಜಕಾರಣ ಅಂತ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ ಅಂತ ಪ್ರಶ್ನೆ ಕೇಳಿದೆ. Chief Minister is constitutional expert, law graduate. ಅವ್ರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡ್ಬೋದು. ಇದು ದ್ವೇಷದ ರಾಜಕಾರಣ ಆಗ್ತದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯಿತು? 1 ವರ್ಷ 3 ತಿಂಗಳಾಯ್ತು. ಯಾಕೆ ಸುಮ್ಮನೆ ಕೂತಿದ್ರು? ಇನ್ನು ಕೇಂದ್ರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ನಿನ್ನೆಯಷ್ಟೇ ಅನುಮತಿ ಅರ್ಜಿಗಳು ಬಾಕಿ ಇಲ್ಲ ಅಂತ ಹೈಕೋರ್ಟ್ ಗಮನಕ್ಕೆ ತಂದಿದೆ. ಈ ನಡುವೆಯೇ ಲೋಕಾಯುಕ್ತ HDK ವಿರುದ್ಧ ರಾಜ್ಯಪಾಲರ ಅನುಮತಿ ಕೇಳಿದೆ. HDK ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡುವುದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇದು ರಾಜಕೀಯ ಸಂಘರ್ಷಕ್ಕೆ ಮತ್ತೊಮ್ಮೆ ನಾಂದಿ ಹಾಡೋದು ಗ್ಯಾರಂಟಿ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.